ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ನೋಡಿ, ಇವಾಗ ಇನ್ನೊಂದು ಸುದ್ದಿ ನಡೀತಾ ಇರ್ತಕ್ಕಂಥ ಒಂದು ಸುದ್ದಿ ಅಂತಂದರೆ, ಮೇಯ್ನ್ ಇಂಪಾರ್ಟೆಂಟ್ ಸುದ್ದಿ ಅಂದರೆ, ಈಗ ರಮ್ಯಾ ಅವರು ಅವ್ರದ್ದೇ ಆದ ಒಂದು ಇನ್ಸ್ಟಾಗ್ರಾಮಲ್ಲಿ ಹಂಚ್ಕೊಂಡಿದ್ದಾರೆ. ಯಾವ ರೀತಿ ಅಂತಂದರೆ ನೋಡಿ, ದರ್ಶನ್ ಅವರ ಪರ ಈ ರೀತಿ ನ್ಯೂಸ್ ಅವರು ಯಾಕೆ ಈ ರೀತಿ ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ, ಈ ರೀತಿ ಸುದ್ದಿಯನ್ನು ಹಬ್ಬಿಸ್ತಾ ಇರೋದಕ್ಕೆ ಅಂದರೆ ನೋಡಿ, ಒಂದು ಚಿಕ್ಕ ವಿಷಯನ ಈ ರೀತಿ ದೊಡ್ಡದು ಮಾಡ್ತಾ ಇದ್ದಾರಲ್ಲ. ದರ್ಶನ್ ಅವರ ಕೇಸಲ್ಲಿ ನೋಡಿ, ಈಗ ದರ್ಶನ್ ಅವ್ರ ಕೇಸು ಒಂದು ಚಿಕ್ಕ ಸುದ್ದಿನ ಹಾಗಾದರೆ ಕೊಲೆ ಮಾಡಿರೋದು ಒಂದು ಚಿಕ್ಕ ಸುದ್ದಿನ ಅಂತ ಕೂಡ ರಮ್ಯಾ ಅವ್ರು ಹೇಳ್ತಾ ಇರೋದು. ಈಗಾಗಲೇ ಅವರ ಒಂದು ಇನ್ಸ್ಟಾಗ್ರಾಮ್ ಬಂದು ಫಾಲೋ ಮಾಡಿ ವಿಡಿಯೋ ನೋಡಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನೋಡಿ ಏನಂತಂದರೆ, ದರ್ಶನ್ ಅವರ ಈ ಥರ ಮಾಡಿರತಕ್ಕಂಥ ಸುದ್ದಿ ಮತ್ತು ದರ್ಶನ್ ಫ್ಯಾನ್ಸ್ ಮೇಲೆ ಕೂಡ ರೊಚ್ಚಿಗೆದಿರೋ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈಗ ದರ್ಶನ್ ಅವರ ಒಂದು ಫ್ಯಾನ್ಸು ಇವ್ರನ್ನ ಪ್ರಥಮ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಅದು ರಕ್ಷಕ್ ಬುಲೆಟ್ ಸುಪಾರಿ ಕೊಟ್ಟಿರ್ತಕ್ಕಂಥದ್ದು. ನೋಡಿ, ರಕ್ಷಕ್ ಬುಲೆಟ್ ಅವರು ಪಾಪ ಒಳ್ಳೆ ಹುಡುಗನೇ, ಆ ಥರ ಎಲ್ಲ ಮಾಡೋ ಸೀನ್ ಇಲ್ಲ ಅವರು. ಆದರೆ ಅವ್ರು ಈ ಥರ ಮಾಡಿದ್ದಾರೆ ಅಂತಂದರೆ ನಂಬೋಕ್ಕಾಗ್ತಾ ಇಲ್ಲ. ನೋಡೋಣ, ಅದೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಈಗ. ಆದರೆ ಈಗ ರಮ್ಯಾ ಅವ್ರದ್ದು ಒಂದು ವಿಷಯ ಏನಪ್ಪ ಅಂತಂದರೆ, ಈಗ ನೋಡಿ, ರಮ್ಯಾ ಅವರು ಈಗ ದರ್ಶನ್ ಅವ್ರ ಬಗ್ಗೆ ಏನು ಹಂಚ್ಕೊಂಡಿದ್ದಾರೆ ಅಂತಂದರೆ, ನೋಡಿ, ದರ್ಶನ್ ಅವರು ತುಂಬ ಒಳ್ಳೆಯ ವ್ಯಕ್ತಿ, ಈ ಥರ ಎಲ್ಲ ಮಾಡೋರಲ್ಲ ಅವರು, ಈ ಥರ ಕೊಲೆ ಕೆಲಸ ಎಲ್ಲ ಅವ್ರ ಕೈಲಿಲ್ಲ. ಆದರೆ ನೀವು ಯಾಕೆ ನ್ಯೂಸ್ ಚಾನಲ್ ಅವರು ಇಷ್ಟೊಂದು ದರ್ಶನ್ ಮೇಲೆ ಕಿಡಿಕಾರ್ತಾ ಇದ್ದೀರಾ ಅಂತ ರಮ್ಯಾ ಅವ್ರೀಗ ಟ್ವಿಟ್ಟರಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಬಂದು ಹೇಳ್ಕೊಂಡಿದ್ದಾರೆ. ನೋಡಿ, ಅಂದರೆ ಅವ್ರು ಮಾಡಿರ್ತಕ್ಕಂಥ ಕೊಲೆ ಪ್ರಕರಣ ಏನಿದೆ, ಈಗ ಆಗಲೇ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಇತ್ತಲ್ಲ, ಅದ್ರ ವಿರುದ್ಧವಾಗಿ ಈಗ ರಮ್ಯಾ ಕೂಡ ಡಿ ಬಾಸ್ ಫ್ಯಾನ್ಸ್ ಪರನೇ ಬಂದಿದ್ದಾರೆ ಅಂತ ಹೇಳ್ಬೋದು. ಡಿ ಬಾಸ್ ಫ್ಯಾನ್ಸ್ ಪರ ಏನು ಮಾತಾಡ್ತಾ ಇದ್ದಾರೆ ಹಾಗಾದರೆ ನೋಡಿ, ಫ್ಯಾನ್ಸ್ಗಳು ಕೂಡ ದಯವಿಟ್ಟು ಸಮಾಧಾನದಿರಿ ಅಂತ ಕೂಡ ಹೇಳಿದ್ದಾರೆ. ಫ್ಯಾನ್ಸ್ಗಳಿಗೆ ಸಮಾಧಾನ ಇರೋದ್ರಿಂದ ನೀವು ನಿಜವಾಗ್ಲೂ ದಯವಿಟ್ಟು ನೀವು ಕೂಲಾಗೇ ಇರಿ. ಯಾಕೆಂದರೆ ಕೂಲಾಗಿರೋದ್ರಿಂದ ನಿಜವಾಗ್ಲೂ ನೀವು ಒಳ್ಳೆ ಕೆಲಸ ಸಿಗುತ್ತೆ ಮುಂದೆ. ಈ ರೀತಿಯೆಲ್ಲ ಮಾಡ್ಕೊಂಬಿಡಿ, ಈ ರೀತಿಯೆಲ್ಲ ಗಲಿಬಿಲಿ ಮಾಡ್ಕೊಂಬಿಡಿ. ನೋಡಿ, ದರ್ಶನ್ ಅವ್ರನ್ನ ಹೆಸರು ಹಾಳು ಮಾಡಿಬಿಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ದರ್ಶನ್ ಅವ್ರ ಹೆಸರನ್ನ ಹಾಳು ಮಾಡ್ತಾ ಇರೋದಾದ್ರೂ ಯಾರು? ಹಾಗಾದರೆ ಮೀಡಿಯಾದವ್ರು ಹಾಳು ಮಾಡ್ತಾ ಇದ್ದಾರಾ? ನೋಡಿ, ದರ್ಶನ್ ಅವರು ಹಾಗಾದರೆ ಮೀಡಿಯಾದವ್ರ ಹೆಸರು ಹಾಳು ಮಾಡಿರೋದಾದರೆ ದರ್ಶನ್ ಅವ್ರು ಮಾಡಿರೋದು ಸರಿನಾ? ಹಾಗಾದರೆ ಹಿಂದೆ ಎಲ್ಲ ಅವರು ಕೊಲೆ ಪ್ರಯತ್ನಕ್ಕೆ ನೋಡಿ 14ರಿಂದ 17 ಜನ ಅವರ ಒಂದು ಟೀಮನ್ನೇ ಬಿಟ್ಟಿದ್ದು, ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟು ಮತ್ತು ಅವ್ರನ್ನ ಮರ್ಡರ್ ಮಾಡಿಸಿದ್ದು, ಅವರ ಮರ್ಮಾಂಗಕ್ಕೆಲ್ಲ ಒದ್ದಿರೋದು, ಮತ್ತು ಪವಿತ್ರ ಗೌಡ ಕೂಡ ಬಂದು ಅವ್ರ ಮೇಲೆ ಇವ್ರ ಮೇಲೆ ಯಾರಂದ್ರೆ ರೇಣುಕಾ ಸ್ವಾಮಿ ಮೇಲೆ ಬಂದು ಹೊಡೆದಿರೋದು ಚಪ್ಪಲಿಲೆಲ್ಲ, ಇದೆಲ್ಲ ಕೈ ಮೇಲೆಲ್ಲ ಬಾಯಿ ಮೇಲೆಲ್ಲ ಬರೆಗಳೆಲ್ಲ ಆಗಿರ್ತಕ್ಕಂಥದ್ದು, ಮತ್ತು ಅವನನ್ನು ಕೊಲೆನೇ ಮಾಡಿ ಕಾಮಾಕ್ಷಿ ಪಳ್ಳಿ ಮೋರಿಗೆಸ್ತಿರೋದೆಲ್ಲ ತಪ್ಪು ಅನ್ನೋದಾದರೆ ಈ ರಮ್ಯಾ ಅವರು ಈ ರೀತಿ ಬಂದು ಯಾಕೆ ಹೇಳ್ಕೊತಾ ಇದ್ದಾರೆ? ನೋಡಿ, ಮೀಡಿಯಾದಲ್ಲಿ ರಮ್ಯಾ ಅವರೀಗ ಮೀಡಿಯಾದಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಒಂದು ಇನ್ಸ್ಟಾಗ್ರಾಮಲ್ಲಿ ಹೇಳ್ಕೊತಾ ಇದ್ದಾರೆ, ಮೀಡಿಯಾದವರು ನೀವು ದರ್ಶನ್ ಅವರ ಒಂದು ಚಿಕ್ಕ ಸುದ್ದಿಯನ್ನು ಯಾಕೆ ದೊಡ್ಡದು ಮಾಡ್ತಾ ಇದ್ದೀರಾ? ಇದು ದೊಡ್ಡದು ಮಾಡ್ತಾ ಇರೋದು ನಿಮಗೆ ಒಳ್ಳೇದು ಅನ್ಸಲ್ಲ. ಯಾಕೆಂದರೆ ಅವರು ಇಂಡಸ್ಟ್ರಿಲಿ ಕೂಡ ತುಂಬ ಹೆಸರು ಮಾಡಿದ್ದಾರೆ. ನೋಡಿ, ದರ್ಶನ್ ಅವ್ರ ಬಗ್ಗೆ ಇಂಡಸ್ಟ್ರಿಲಿ ಹೆಸರು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಏನು ಸಾಕ್ಷಿ ಅಂತಂದರೆ, ಈಗ ರಮ್ಯಾ ಅವರು ಕೂಡ ಸಿನಿಮಾ ಮಾಡಿದ್ದಾರೆ, ತುಂಬ ಹಿಂದೆ ಎಲ್ಲ ಜಾಸ್ತಿ ಸಿನಿಮಾ ಮಾಡಿದ್ದಾರೆ. ದರ್ಶನ್ ಅವ್ರ ಜೊತೆ ಎಲ್ಲ ದತ್ತ ಸಿನಿಮಾದಲ್ಲೆಲ್ಲ ಫೇಮಸ್ ಅಂತ ನೋಡ್ಬೋದು. ಅದು ಬಿಟ್ಟರೆ ಹಿಂದೆ ಎಲ್ಲ ಪುನೀತ್ ರಾಜ್ಕುಮಾರ್ ಜೊತೆ ತುಂಬ ಹಿಂದೆ ಎಲ್ಲ ಮಾಡಿರ್ತಕ್ಕಂಥದ್ದು, ಅವ್ರು ಜಾಸ್ತಿ ಸಿನಿಮಾ ಮಾಡಿರ್ತಕ್ಕಂಥದ್ದು ದೊಡ್ಡ ಆ್ಯಕ್ಟರ್ ಜೊತೆನೆ, ಸುದೀಪ್, ಪುನೀತ್ ರಾಜ್ಕುಮಾರ್, ಅದು ಬಿಟ್ಟರೆ ದರ್ಶನ್ ಅವ್ರ ಜೊತೆನೇ ಜಾಸ್ತಿ ಮಾಡಿರೋದು ಅವ್ರ ಆ್ಯಕ್ಟಿಂಗು. ಅಂಥವ್ರ ಜೊತೆ ಎಲ್ಲ ಈಗ ನೋಡಿ, ಸ್ಯಾಂಡಲ್ವುಡ್ ಕ್ವೀನ್ ಈಗ ಅಂತ ಹೆಸರು ಪಡ್ಕೊಂಡಂತೆ ರಮ್ಯಾ ಅವರೀಗ ದರ್ಶನ್ ಅವ್ರ ಪರನೇ ಮಾತಾಡ್ತಾ ಇದ್ದಾರೆ. ದರ್ಶನ್ ಅವ್ರ ಪರ ಯಾಕೆ ಮಾತಾಡ್ತಾ ಇದ್ದಾರೆ ಅಂತಂದರೆ, ದರ್ಶನ್ ಅವ್ರ ಬಗ್ಗೆ ಇಷ್ಟೊಂದು ವಿಷಯಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋದನ್ನ ನಾನು ಸಹಿಸೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಈ ರೀತಿ ನೀವು ಮಾಡ್ತಾ ಇರೋದು ತಪ್ಪು. ನೋಡಿ, ಮೀಡಿಯಾದವ್ರಿಗೆ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಮೀಡಿಯಾದ ಮಾತ್ರ ಅಲ್ಲ, ಎಲ್ಲರೂ ಕೂಡ ಈ ರೀತಿ ಅವರ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ದರ್ಶನ್ ಅಭಿಮಾನಿಗಳು, ನೀವು ಯಾವುದೇ ರೀತಿಯ ಈ ರೀತಿ ದಯವಿಟ್ಟು ಗಲಾಟೆ ಮಾಡ್ಕೋಬೇಡಿ. ನೋಡಿ, ಪ್ರಥಮ ಮೇಲೆ ಈಗಾಗಲೇ ರಕ್ಷಕ್ ಬುಲೆಟ್ ಅವ್ರಿಗೆ ಒಂದು ದಾಳಿ ಮಾಡಿರೋದಕ್ಕೆ ಈ ರೀತಿ ಏನು ದಾಳಿ ಮಾಡಿದ್ದಾರೆ ಅಂತಂದರೆ, ನೋಡಿ, ದಾಳಿ ಅಂತಂದರೆ ಕೊಲೆ ಮಾಡಲು ಪ್ರಯತ್ನ ಪಟ್ಟಿದ್ದಾರೆ ಇವರು. ಯಾರು? ಪ್ರಥಮ್ ಅವ್ರಿಗೆ ರಕ್ಷಕ್ ಬುಲೆಟೇ ಸುಪಾರಿ ಕೊಟ್ಟಿದ್ದಾನೆ, ಅಂದರೆ ಐಡಿಯಾ ಕೊಟ್ಟಿದ್ದಾನೆ ಈ ರೀತಿ ಮಾಡಿಸ್ಬೇಕು ಅಂತ. ಯಾರೋ ವಿಲ್ಸನ್ ಗಾರ್ಡನ್ ನಾಗ ಅಂತ, ವಿಲ್ಸನ್ ಗಾರ್ಡನ್ ನಾಗ ಅವರ ಒಂದು ಅವ್ರದ್ದೇನಿದೆ ಅವರು ರೌಡಿ ಗ್ಯಾಂಗನ್ನು ಬಿಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಆದರೆ ಮುಂದೆ ಅಕಸ್ಮಾತ್ ಹಾಗಾದರೆ ಬಿಟ್ಟಿದ್ರೆ, ರೌಡಿ ಗ್ಯಾಂಗ್ ಬಿಟ್ಟಿದ್ರೆ ಅಕಸ್ಮಾತ್ ಇನ್ನೂ ಪ್ರೂಫ್ ಸಿಕ್ಕಿಲ್ಲ, ರೌಡಿ ಗ್ಯಾಂಗ್ ಅವ್ರದ್ದೇನೆ, ದರ್ಶನ್ ಅವ್ರ ಫ್ಯಾನ್ಸಾ ಇಲ್ಲ ಬೇರೆ ಇನ್ಯಾರು ಅಂತ ಬಿಟ್ಟಿಲ್ಲ. ಆದರೆ ದರ್ಶನ್ ಅವ್ರ ಫ್ಯಾನ್ಸು ಯಾತಕ್ಕೆ ಅಟ್ಯಾಕ್ ಮಾಡ್ತಾರೆ ಅನ್ನೋದು ಇಲ್ಲೊಂದು ಸುದ್ದಿ. ದರ್ಶನ್ ಅವ್ರ ಫ್ಯಾನ್ಸೇ ಬಂದು ಪ್ರಥಮ ಮೇಲೆ ಯಾಕೆ ಮಾಡಿದ್ರು ಅಂತ ಅಂದರೆ ಒಂದು ಕಾರಣ ಏನಂತಂದರೆ, ನೋಡಿ, ಈ ರೀತಿ ಒಂದು ಕಾರಣ ಅದಕ್ಕೆ ಇದ್ದೇ ಇದೆ. ಕಾರಣ ಇಲ್ಲದೇ ಸುಮ್ಮನೆ ಅಟ್ಯಾಕ್ ಮಾಡಲ್ಲ ಅವರು. ಕಾರಣ ಏನಿರುತ್ತೆ ಅಂತಂದರೆ, ನೋಡಿ, ದರ್ಶನ್ ಅವ್ರ ಫ್ಯಾನ್ಸ್ ಮತ್ತು ದರ್ಶನ್ ಅವ್ರ ಬಗ್ಗೆ ವಿರೋಧ ಮಾತಾಡಿದಾಗ ಪ್ರಥಮ ಮೇಲೆ ಈ ರೀತಿ ದಾಳಿ ಮಾಡ್ತಿರೋದು. ದರ್ಶನ್ ಅವರು ಈ ರೀತಿ ಅವ್ರು ಕೊಲೆ ಮಾಡಿರೋದು ತಪ್ಪು, ಕೊಲೆ ಮಾಡಿಸಿರೋದು ತಪ್ಪು, ಈ ರೀತಿ ಎಲ್ಲ ನೀವು ಮಾಡ್ತಾ ಇರೋದು ಸರಿಯಿಲ್ಲ, ಮರ್ಡರ್ ಮಾಡಿಸಿರೋದು ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಅಂತಂದ್ಬಿಟ್ಟು ದರ್ಶನ್ ಅವ್ರನ್ನ ವಿರೋಧ ಮಾತಾಡಿದ್ರು ಹಿಂದೆ. ಒಂದು 6 ಮಂತ್ ಹಿಂದೆ, ಒಂದು 3 ಮಂತ್ಸ್ ಹಿಂದೆ ದರ್ಶನ್ ಅವ್ರ ಪರ ಮಾತಾಡದೇ ಇರೋದಕ್ಕೆ, ನೀನು ದರ್ಶನ್ ಅವ್ರ ಪರ ಅಲ್ಲ
ವಿರೋಧಿ ಅಂತಂದ್ಬಿಟ್ಟು ಕೂಡ ಕೊಲೆ ಪ್ರಯತ್ನ ಮಾಡಿದ್ದಾರೆ ಅಂತಂದ್ಬಿಟ್ಟು ಕೂಡ ಎಷ್ಟೋ ಜನ ಅಭಿಮಾನಿಗಳೀಗ ನೋಡಿ, ಈಗ ದರ್ಶನ್ ಅವರು ಕೂಡ ಅಲ್ಲೇ ಏರ್ಪೋರ್ಟ್, ದೇವನಹಳ್ಳಿ ಏರ್ಪೋರ್ಟಿಂದ ಬರ್ತಾ ಇರಬೇಕಾದ್ರೆ ಅವ್ರ ಫ್ಯಾನ್ಸ್ ಕೂಡ ಪ್ರಥಮ್ ಕೂಡ ಅಲ್ಲೇ ಇರಬೇಕಾದ್ರೆ ಆ ಟೈಮಲ್ಲಿ ಹೋಗಿ ಕೊಲೆಗೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ರಕ್ಷಕ್ ಬುಲೆಟ್ ಸುಪಾರಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೇ ಈಗ ರಮ್ಯಾ ಅವರು ತಮ್ಮ ಇನ್ಸ್ಟಾಗ್ರಾಮಲ್ಲಿ ಬಂದು ಹಂಚ್ಕೊಳ್ತಾ ಇದ್ದಾರೆ. ನೋಡಿ, ದರ್ಶನ್ ಅವರು ಮಾಡಿರೋದು ಒಳ್ಳೆ ಸುದ್ದಿನೇ, ಆದರೆ ದರ್ಶನ್ ಅವ್ರು ಏನೋ ಅಂತ ದೊಡ್ಡ ತಪ್ಪೆಲ್ಲ ಮಾಡೋಕ್ಕೆ ಹೋಗಲ್ಲ. ದರ್ಶನ್ ಅವ್ರ ಜೊತೆ ನಾನು ತುಂಬ ಸಿನಿಮಾ ಮಾಡಿದ್ದೀನಿ, ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಅವ್ರ ಜೊತೆ ತುಂಬ ಭಾಗವಹಿಸಿದ್ದೀನಿ, ತುಂಬ ನಾಟಕಗಳ ಜೊತೆ ಎಲ್ಲ, ಸಾಂಗ್ಸ್ ಜೊತೆ ಎಲ್ಲ ತುಂಬ ಮಾಡಿದ್ದೀನಿ. ಆದ್ದರಿಂದ ಅವ್ರು ಯಾವುದೇ ಕಾರಣಕ್ಕೂ ಈ ರೀತಿ ತಪ್ಪು ಮಾಡೋರಲ್ಲ. ಅವ್ರ ಬಗ್ಗೆ ನೀವು ಈ ರೀತಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ಬೇಡಿ ಅಂತ ಕೂಡ ಮಾಧ್ಯಮದವ್ರ ವಿರುದ್ಧ ಈಗ ರಮ್ಯಾ ಅವರು ಇನ್ಸ್ಟಾಗ್ರಾಮಲ್ಲಿ ಬಂದು ತರಾಟೆ ತಗೋತಾ ಇದ್ದಾರೆ. ಅಂದರೆ ಮಾಧ್ಯಮದವ್ರ ವಿರುದ್ಧನೇ ಯಾಕೆ ತಗೋತಾ ಇದ್ದಾರೆ ಅಂತಂದರೆ, ನೋಡಿ, ಮಾಧ್ಯಮದಲ್ಲಿ ದರ್ಶನ್ ಅವರ ಒಂದು ಪ್ರೆಸ್ಟೀಜ್ನೇ ಹಾಳು ಮಾಡ್ತಾ ಇದ್ದೀರಾ, ಅವ್ರ ಹೆಸರನ್ನೇ ಹಾಳು ಮಾಡ್ತಾ ಇದ್ದೀರಾ, ಅವ್ರನ್ನ ಒಂದು ಒಳ್ಳೆತನವನ್ನು ನೀವು ನೋಡ್ತಾ ಇಲ್ಲ ಅಂತ. ಮಾಧ್ಯಮದವ್ರು ಮಾತ್ರ ಅಲ್ಲ, ಯಾರೇ ಆಗಲಿ ಅವರ ಒಂದು ಫ್ಯಾನ್ಸ್, ದರ್ಶನ್ ಅವ್ರ ಫ್ಯಾನ್ಸ್ಗೂ ನೀವು ಕೂಲಾಗಿರಿ. ದಯವಿಟ್ಟು ನೀವು ಈ ವಿಷಯನ ದೊಡ್ಡದು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಈ ರೀತಿ ದೊಡ್ಡದು ಮಾಡ್ತಾ ಇದ್ದೀರಾ? ಇದೊಂದು ಸಣ್ಣ ವಿಷಯ ಅಷ್ಟೇ. ಸಣ್ಣ ವಿಷಯನ ಡಿ ಬಾಸ್ ಫ್ಯಾನ್ಸು ನೀವು ಅಭಿಮಾನಿಗಳೇ ಇಷ್ಟೊಂದು ದೊಡ್ಡದು ಮಾಡ್ತಾ ಇದ್ದೀರಾ, ಏನಕ್ಕೆ ಈ ಥರ ದೊಡ್ಡದು ಮಾಡ್ತಾ ಇದ್ದೀರಾ ಅಂತ ಕೂಡ ರಮ್ಯಾ ಅವರು ಕೂಡ ಬಂದು ಹೇಳ್ಕೊತಾ ಇದ್ದಾರೆ. ರಮ್ಯಾ ಅವ್ರು ಮತ್ತೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ದರ್ಶನ್ ಅವರ ಅಭಿಮಾನಿಗಳು ಯಾರೇ ಆಗಲಿ ದರ್ಶನ್ ಅವರ ಅಭಿಮಾನಿಗಳು ದಯವಿಟ್ಟು ಸಮಾಧಾನದಿಂದಿರಿ. ಯಾಕೆಂದರೆ ಇದು ಒಂದು ಕೊಲೆ ಮರ್ಡರ್ ಪ್ರಯತ್ನ ಆಗಿರೋದ್ರಿಂದ ಇದರಲ್ಲಿ ದರ್ಶನ್ ಅವರ ಪಾತ್ರ ಇರಲ್ಲ. ಯಾಕೆಂದರೆ ದರ್ಶನ್ ಅವರು ಅಂತ ಏನು ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ದರ್ಶನ್ ಅವ್ರ ಕಡೆಯಿಂದ ಬೇರೆ ಯಾರು ಮಾಡಿಲ್ಲ, ಇದನ್ನು ಬೇರೆ ಇನ್ಯಾರು ಮಾಡಿಸಿರೋದ್ರಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ದರ್ಶನ್ ಅವ್ರು ಮಾಡಿಸಿಲ್ಲ. ಮತ್ತು ಅವರು ಜೈಲಿಗೆ ಹೋಗೋದು ನೋಡಿ, ಈಗಾಗಲೇ ಅವ್ರಿಗೆ ಜೈಲು ಕಾಯಂ ಫಿಕ್ಸ್ ಅಂತ ಕೂಡ ಹೇಳ್ತಾ ಇದ್ದಾರೆ ದರ್ಶನ್ ಅವ್ರ ವಿಷಯದಲ್ಲಿ. ದರ್ಶನ್ ಅವ್ರು ಈಗಾಗಲೇ ಜೀವಾವಧಿ ಶಿಕ್ಷೆ ಆಗುತ್ತೆ ಅವ್ರಿಗೆ ಅಂತ ಕೂಡ ಎಷ್ಟೋ ಜನ ಹೇಳ್ಕೊತಾ ಇದ್ದಾರೆ. ಆದರೆ ಅದೆಲ್ಲ ಈಗಲೂ ಈ ರೀತಿಯೆಲ್ಲ ಪ್ರೂಫ್ ಇಲ್ಲ. ಜೀವಾವಧಿ ಶಿಕ್ಷೆ ಎಲ್ಲ ಕೊಡೋದಕ್ಕಾಗಲ್ಲ ಅಂತ ಕೂಡ ಕೋರ್ಟ್ ಕೂಡ ಏನು ತೀರ್ಮಾನ ಹೇಳುತ್ತೆ ಕಾಯೋಣ. ಸದ್ಯಕ್ಕೆ ನೀವೆಲ್ಲ ಸುಮ್ಮನೆ ಏನೇನೋ ಜೀವಾವಧಿ ಶಿಕ್ಷೆ ಅಂತೆಲ್ಲ ಹೇಳಕ್ಕೆ ಹೋಗ್ಬಿಡಿ. ಆ ರೀತಿಯೆಲ್ಲ ದರ್ಶನ್ ಅವ್ರು ಮಾಡಿದ್ರೆ ದರ್ಶನ್ ಅವ್ರ ಪ್ರೆಸ್ಟೀಜ್ ಮಾತ್ರ ಅಲ್ಲ, ಅವ್ರ ಇಂಡಸ್ಟ್ರಿಲಿ ಹೆಸರು ಕೂಡ ಹಾಳಾಗುತ್ತೆ. ಮತ್ತು ಅವ್ರನ್ನ ನಂಬ್ಕೊಂಡಿರೋ ಪ್ರೊಡ್ಯೂಸರ್ ಗತಿ ಏನಾಗಬೇಕು ಅಂತ ಕೂಡ ರಮ್ಯಾ ಅವರು ಹೇಳ್ತಾ ಇರೋದು. ನೋಡಿ, ಇದೊಂದು ಸಂಬಂಧ. ಇನ್ನೊಂದು ಏನಂತಂದರೆ, ದರ್ಶನ್ ಅವ್ರನ್ನ ಈಗ ನಂಬಿ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಪ್ರೊಡ್ಯೂಸರ್ ಗತಿ ಏನಾಗಬೇಕು? ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ದರ್ಶನ್ ಅವ್ರನ್ನ ನಂಬಿ. ಈಗ ಅವ್ರದ್ದು ಶೂಟಿಂಗ್ ಅರ್ಧದಲ್ಲಿ ನಿಂತೋದ್ರೆ ಮುಂದೆ ಅವ್ರು ಏನಾಗಬೇಕು ನೋಡಿ? ಶೂಟಿಂಗ್ ನಿಂತೋಗ್ಬಿಟ್ರೆ ನೋಡಿ, ಅವ್ರು ಜೈಲಿಗೆ ಏನಾದರೂ ಹೋಗ್ಬಿಟ್ರೆ ಅವರು ಒಂದು ಸಿನಿಮಾ ಇಂಡಸ್ಟ್ರಿ ಕತೆ ಏನಾಗಬೇಕು ಮತ್ತು ಶೂಟಿಂಗ್ ಏನಾಗಬೇಕು ಅಂತ ರಮ್ಯಾ ಅವರು ಕೂಡ ಈಗ ಹೇಳ್ಕೊತಾ ಇರೋದು. ಆದರೆ ಮುಂದೆ ಏನಾಗುತ್ತೆ ಅನ್ನೋದು ಕಾದು ನೋಡ್ಬೇಕು ಸ್ನೇಹಿತರೆ. ಸದ್ಯಕ್ಕಂತೂ ಈ ವಿಡಿಯೋದಲ್ಲಿ ರಮ್ಯಾ ಅವರು ಏನು ಹೇಳ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಮತ್ತು ಇನ್ಸ್ಟಾಗ್ರಾಮ್ಗೆ ಬಂದು ಅವರ ಒಂದು ದರ್ಶನ್ ಫ್ಯಾನ್ಸ್ ಬಗ್ಗೆ ಏನೇನೋ ಒಂದು ಸುಪಾರಿ ಕೊಡ್ತಾ ಇದ್ದಾರೆ ದರ್ಶನ್ ಫ್ಯಾನ್ಸ್ಗೆ. ದಯವಿಟ್ಟು ಸಮಾಧಾನದಿರಿ ಅಂತೆಲ್ಲ ಈ ರೀತಿ ಮಾತಾಡಿರ್ತಕ್ಕಂಥ ಒಂದು ವಿಡಿಯೋವನ್ನು ಹೇಳ್ಬೋದು. ಅವ್ರ ವಿಡಿಯೋನೇ ಡೌನ್ಲೋಡ್ ಮಾಡಿ ನಿಮಗೆ ತೋರಿಸ್ತಾ ಇದೆ. ಯಾಕೆ ಅಂತಂದರೆ ಅವರು ಕೂಡ ಈ ರೀತಿ ನೀವು ಮಾಡ್ತಾ ಇರೋದು ದೊಡ್ಡ ತಪ್ಪು. ದಯವಿಟ್ಟು ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಇದರಿಂದ ನಮ್ಮ ದರ್ಶನ್ ಸರ್ಗೆ ತುಂಬ ಕೆಟ್ಟ ಹೆಸರು ಬರ್ತಾ ಇದೆ. ನೀವು ಮಾಡ್ತಾ ಇರೋದು ದೊಡ್ಡ ತಪ್ಪು. ದಯವಿಟ್ಟು ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಸಮಾಧಾನದಿರಿ ಅಂತ ಕೂಡ ದರ್ಶನ್ ಫ್ಯಾನ್ಸ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ಏನಂತಂದರೆ ದರ್ಶನ್ ಅವರ ಒಂದು ಫ್ಯಾನ್ಸ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟೇ ರಮ್ಯಾ ಅವರು, ಬೇರೆ ಏನೇನಿಲ್ಲ. ಎಚ್ಚರದಿಂದಿರಿ, ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಇನ್ನೊಂದ್ಸಲ ಅಂತ ಕೂಡ ಹೇಳಿರೋದನ್ನ ನಾವು ಈ ವಿಡಿಯೋದಲ್ಲಿ ವಿವರ್ಸ್ ಆಗಿ ಹೇಳಿದ್ದೀನಿ ನೋಡಿ ಸ್ನೇಹಿತರೆ.